ಬರಗಾಲ ಅಂತ ಘೋಷಣೆ ಮಾಡಲಿಕ್ಕೆ ಇವತ್ತು ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಬಹುಶಃ ಅವರು ಸಹ ಆಡಳಿತವನ್ನು ಈ ಹಿಂದೆ ಮಾಡಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಯಾವ ಬರದ ಚರ್ಚೆ ಆಗಲೇ ಅಲ್ಲಿ ಡಾಟ್ ಅಂತ ಡಿಕ್ಲೇರ್ ಮಾಡ್ದಾರನೆ ಬರ ಇದ್ರೆ ಡಿಕ್ಲೇರ್ ಮಾಡ್ತಾರ. ನಿಮಗೆ ಗೌರವ ಇದ್ರೆ ಮೊದಲು ಬರದ ಬಗ್ಗೆ ಚರ್ಚೆ ಮಾಡಿ, ಆತ್ಮಸಾಕ್ಷಿ ಇದ್ರೆ ಬರದ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ನಾಗೇಂದ್ರ ರಾಜೀನಾಮೆ ಕೊಡೋದು ಎಲ್ಲ ಆಗುತ್ತೆ. ಇವಾಗ ಬರೀ ರಾಜಕೀಯಕ್ಕೆ ದೊಂಬರಾಟ ಮಾಡಬೇಡಿ, ಸ್ವಲ್ಪ ಗೌರವದಿಂದ ನಡ್ಕೊಳ್ಳಿ. ಎಲ್ಲ ನಾವು ಕಿರಿ ಬಂದಲ್ವಾ ಜಿಲ್ಲೆನಲ್ಲೆಲ್ಲ ಬರ ಡಿಕ್ಲೇರ್ ಮಾಡ್ಬೇಕು ಅಂತ ಚರ್ಚೆ ಆಗ್ತಲೇ ಬರ ಪರಿಸ್ಥಿತಿ ಡಿಕ್ಲೇರ್ ಮಾಡ್ತಾರೆ. ಬರ ಯಾರು ಡಿಕ್ಲೇರ್ ಮಾಡೋದು? ಸುಮ್ಮನೆ ಈ ದೊಂಬರಾಟ ಮಾಡ್ಕೊಂಡು ಯಾಕೆ ಈ ಕರ್ನಾಟಕ ರಾಜ್ಯಕ್ಕೆ ಹಾಳು ಮಾಡ್ತಾ ಇದ್ರಿ? ಯಾಕೆ ಇಷ್ಟೊಂದು ಸಾವಿರ ಕೋಟಿ ಖರ್ಚು ಮಾಡಿ ವಿಧಾನಸಭೆ ನಡೆಸಿ ಹಾಳು ಮಾಡ್ತಾ ಇದ್ರಿ? ಹೋಗಿ ಅದಕ್ಕೆ ಹೊರಗಡೆ ಸ್ಟ್ರೈಕ್ ಮಾಡಿ, ರಾಜ್ಯಪಾಲ ಸ್ಟ್ರೈಕ್ ಮಾಡಿ ಹೊರಗಡೆ ಇಲ್ಲಿ ಯಾಕೆ ಸಭೆ ಮಾಡ್ತೀರಾ? ಸ್ವಲ್ಪ ಆತ್ಮಸಾಕ್ಷಿ ಬೇಕು, ಹಾಳು ಮಾಡಬಾರ್ದು. ಹಿಂಗೆ ಅಧ್ಯಕ್ಷ ಗೌರವದಿಂದ ನಡ್ಕೊಳ್ಳಿ. ನೀನೇ ಬಂದಿದ್ದಲ್ಲಪ್ಪ ಪರಂಪರೆ ಅಲ್ಲಿ 60,000 ಹೆಕ್ಟೇರ್ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಯಾರು ಕೇಳರು? ನೀವೆಲ್ಲಿ ಸದನ ಮಾತಾಡೋದ್ರೆ ಇದು ಸಭೆಯನ್ನ 15 ನಿಮಿಷ ಮುಂದೂಡಿ ನಾಟಕ ಡಂಬ್ರಾಟಾಡಿ ಮತ್ತೆ 4:40 ಒಂದು ದಿವಸ ಏನೋ ಆಗುತ್ತೆ, ಏನೋ ವಾರಗಟ್ಟನ ಸರ್ಕಾರದ ಪ್ರಯತ್ನ ಇವತ್ತು ನಡೆದಿರುವಂತಹ ಸಂದರ್ಭದಲ್ಲಿ ಇವತ್ತು ಬರಗಾಲ ಅಂತ ಘೋಷಣೆ ಮಾಡಲಿಕ್ಕೆ ಇವತ್ತು ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಬಹುಶಃ ಅವರು ಸಹ ಆಡಳಿತವನ್ನು ಈ ಹಿಂದೆ ಮಾಡಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಯಾವ ಬರದ ಚರ್ಚೆ ಆಗಲೇ ಅಲ್ಲಿ ಡಾಟ್ ಅಂತ ಡಿಕ್ಲೇರ್ ಮಾಡ್ದಾರನೆ ಬರ ಇದ್ರೆ ಡಿಕ್ಲೇರ್ ಮಾಡ್ತಾರ. ನಿಮಗೆ ಗೌರವ ಇದ್ರೆ ಮೊದಲು ಬರದ ಬಗ್ಗೆ ಚರ್ಚೆ ಮಾಡಿ, ಆತ್ಮಸಾಕ್ಷಿ ಇದ್ರೆ ಬರದ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ನಾಗೇಂದ್ರ ರಾಜೀನಾಮೆ ಕೊಡೋದು ಎಲ್ಲ ಆಗುತ್ತೆ. ಇವಾಗ ಬರೀ ರಾಜಕೀಯಕ್ಕೆ ದೊಂಬರಾಟ ಮಾಡಬೇಡಿ, ಸ್ವಲ್ಪ ಗೌರವದಿಂದ ನಡ್ಕೊಳ್ಳಿ. ಎಲ್ಲ ನಾವು ಕಿರಿ ಬಂದಲ್ವಾ ಜಿಲ್ಲೆನಲ್ಲೆಲ್ಲ ಬರ ಡಿಕ್ಲೇರ್ ಮಾಡ್ಬೇಕು ಅಂತ ಚರ್ಚೆ ಆಗ್ತಲೇ ಬರ ಪರಿಸ್ಥಿತಿ ಡಿಕ್ಲೇರ್ ಮಾಡ್ತಾರೆ. ಬರ ಯಾರು ಡಿಕ್ಲೇರ್ ಮಾಡೋದು? ಸುಮ್ಮನೆ ಈ ದೊಂಬರಾಟ ಮಾಡ್ಕೊಂಡು ಯಾಕೆ ಈ ಕರ್ನಾಟಕ ರಾಜ್ಯಕ್ಕೆ ಹಾಳು ಮಾಡ್ತಾ ಇದ್ರಿ? ಯಾಕೆ ಇಷ್ಟೊಂದು ಸಾವಿರ ಕೋಟಿ ಖರ್ಚು ಮಾಡಿ ವಿಧಾನಸಭೆ ನಡೆಸಿ ಹಾಳು ಮಾಡ್ತಾ ಇದ್ರಿ? ಹೋಗಿ ಅದಕ್ಕೆ ಹೊರಗಡೆ ಸ್ಟ್ರೈಕ್ ಮಾಡಿ, ರಾಜ್ಯಪಾಲ ಸ್ಟ್ರೈಕ್ ಮಾಡಿ ಹೊರಗಡೆ ಇಲ್ಲಿ ಯಾಕೆ ಸಭೆ ಮಾಡ್ತೀರಾ? ಸ್ವಲ್ಪ ಆತ್ಮಸಾಕ್ಷಿ ಬೇಕು, ಹಾಳು ಮಾಡಬಾರ್ದು. ಹಿಂಗೆ ಅಧ್ಯಕ್ಷ ಗೌರವದಿಂದ ನಡ್ಕೊಳ್ಳಿ. ನೀನೇ ಬಂದಿದ್ದಲ್ಲಪ್ಪ ಪರಂಪರೆ ಅಲ್ಲಿ 60,000 ಹೆಕ್ಟೇರ್ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಯಾರು ಕೇಳರು? ನೀವೆಲ್ಲಿ ಸದನ ಮಾತಾಡೋದ್ರೆ ಇದು ಸಭೆಯನ್ನ 15 ನಿಮಿಷ ಮುಂದೂಡಿ ನಾಟಕ ಡಂಬ್ರಾಟಾಡಿ ಮತ್ತೆ 4:40 ಒಂದು ದಿವಸ ಏನೋ ಆಗುತ್ತೆ, ಏನೋ ವಾರಗಟ್ಟನ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.